ಹಲೋ ಎವ್ರಿವಾನ್, ಇವತ್ತಿನ ವಿಡಿಯೋನಲ್ಲಿ ನಾವು ಬೈ ಮತ್ತೆ ಅಂಟಿಲ್ನ ಯಾವ ಒಂದು ಸಂದರ್ಭದಲ್ಲಿ ಬಳಕೆ ಮಾಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋನಲ್ಲಿ ಕಲ್ತ್ಕೊಳ್ಳ ಬನ್ನಿ. ಬೈ ಅಂತಂದ್ರೆ ಯಾವುದಾದ್ರೂ ಒಂದು ಡೆಡ್ಲೈನ್ ಒಳಗಡೆ ನೀವು ಒಂದು ಕೆಲಸ ಮುಗಿಸ್ಬೇಕು ಅಂತಂದಾಗ ಯೂಸ್ ಮಾಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಸಬ್ಮಿಟ್ ದ ಅಸೈನ್ಮೆಂಟ್ ಬೈ ಮಂಡೇ ಅಂದರೆ ಸೋಮವಾರದೊಳಗೆ ಅಸೈನ್ಮೆಂಟ್ ಸಲ್ಲಿಸಬೇಕು ಅಂತ ಅರ್ಥ. ಐ ವಿಲ್ ಫಿನಿಶ್ ದ ವರ್ಕ್ ಬೈ 5 PM ಅಂದರೆ ನಾನು ಸಂಜೆ 5 ಗಂಟೆಯೊಳಗೆ ಕೆಲಸ ಮುಗಿಸುತ್ತೇನೆ ಅಂತ ಅರ್ಥ. ಸೊ ಬೈ ಅಂತಂದರೆ ಅ ಡೆಡ್ಲೈನ್, ಸಮಥಿಂಗ್ ಮಸ್ಟ್ ಬಿ ಕಂಪ್ಲೀಟೆಡ್ ಬಿಫೋರ್ ಆರ್ ಅಟ್ ದಟ್ ಟೈಮ್ ಅಂತ. ಅಂಟಿಲ್ ಅಂತಂದರೆ ತನಕ ಅಥವಾ ವರೆಗೆ. ಆನ್ ಆಕ್ಷನ್ ಕಂಟಿನ್ಯೂಸ್ ಅಪ್ ಟು ಅ ಸರ್ಟನ್ ಟೈಮ್ ಆ್ಯಂಡ್ ದೆನ್ ಸ್ಟಾಪ್ಸ್. ಫಾರ್ ಎಕ್ಸಾಂಪಲ್, ಐ ವಿಲ್ ವೇಟ್ ಅಂಟಿಲ್ 5 PM ಅಂದರೆ ನಾನು ಸಂಜೆ 5 ಗಂಟೆಯವರೆಗೂ ಕಾಯುತ್ತೇನೆ ಅಂತ ಅರ್ಥ. ಶೀ ಸ್ಟಡೀಡ್ ಅಂಟಿಲ್ ಮಿಡ್ ನೈಟ್, ಅವಳು ಮಧ್ಯರಾತ್ರಿಯವರೆಗೆ ಓದಿದಳು ಅಂತ. ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಬೈ ಮತ್ತು ಅಂಟಿಲ್ನ ಯಾವಾಗ ಉಪಯೋಗಿಸ್ಬೇಕು ಅಂತ ಹೇಳಿ ತಿಳ್ಕೊಂಡಿದ್ದೀನಿ ಅಂತ. ಇದೇ ರೀತಿ ಈಸಿ ಇಂಗ್ಲಿಷ್ ಲರ್ನಿಂಗ್ ಟಿಪ್ಸ್ಗಾಗಿ ಈ ಕೂಡಲೇ ನಮ್ಮ ಪೇಜ್ನ ಫಾಲೋ ಮಾಡಿ.